ಎಲ್ಲರಿಗೂ ನಮಸ್ಕಾರ. ನಮಗೆ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಮಾಡೋ ಪುಳಿಯೋಗರೆ ಎಲ್ಲರಿಗೂ ತುಂಬಾ ಇಷ್ಟ. ಬಟ್ ನಾವು ಮನೇಲಿ ಅದನ್ನೇ ಮಾಡೋಣ ಅಂತಂದ್ರೆ ಆ ತರ ಟೇಸ್ಟ್ ಬರಲ್ಲ. ಬನ್ನಿ ಇವತ್ತು ಸ್ಟೆಪ್ ಬೈ ಸ್ಟೆಪ್ ಆಗಿ ಆ ಪುಳಿಯೋಗರೆ ಗೊಜ್ಜನ್ನ ಮನೇಲೆ ಹೇಗ್ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಫಸ್ಟ್ ಒಂದು ಕಪ್ಪು ಒಂದು ಮೆಜರ್ಮೆಂಟಿಗೆ ತಗೋಬೇಕು. ಸೊ ನಾನಿಲ್ಲಿ ಈ ಕಪ್ ತಗೊಂಡಿದ್ದೀನಿ. ಫಸ್ಟ್ ನಾವಿಲ್ಲಿ 1 ಕಪ್ ಅಷ್ಟು ಜೀರಿಗೆ ಹಾಕೋಬೇಕು. ಜೀರಿಗೆ ಹಾಕಿ ಅದನ್ನ ಚೆನ್ನಾಗಿ ಹುರ್ಕೋಬೇಕು. ಸೊ ನಾವು ಫಸ್ಟ್ ಏನೇನು ಐಟಮ್ಸ್ ತಗೋತೀವಿ ಅದನ್ನೆಲ್ಲ ಚೆನ್ನಾಗಿ ಹುರ್ಕೋಬೇಕು. ಇಲ್ಲಿ ಜೀರಿಗೆ ಆಗಿದೆ. ಜೀರಿಗೆ ಆದ್ಮೇಲೆ ನೆಕ್ಸ್ಟ್ ನಾವು ಮೆಂತೆ ತಗೋಬೇಕು. ಮೆಂತೆ ಕಾಳನ್ನ 1/4 ಕಪ್ ಅಷ್ಟು ಹಾಕಿ ಚೆನ್ನಾಗಿ ಹುರ್ಕೋಬೇಕು. ಅದನ್ನ ಮೆಂತೆ ಆದ್ಮೇಲೆ ಕಾಳು ಮೆಣಸು ತಗೋತಾ ಇದ್ದೀನಿ, 1/2 ಕಪ್ ಅಷ್ಟು. ಅದನ್ನು ಕೂಡ ಚೆನ್ನಾಗಿ ಹುರ್ಕೋಬೇಕು. ಕಾಳು ಮೆಣಸು ಆದ್ಮೇಲೆ ನೆಕ್ಸ್ಟ್ ನಾವಿಲ್ಲಿ ಬಿಳಿ ಎಳ್ಳನ್ನ ತಗೋತಾ ಇದ್ದೀವಿ. ಇದೊಂದು 1/2 ಕಪ್ ಅಷ್ಟು. ಬಿಳಿ ಎಳ್ಳಾದ್ಮೇಲೆ ನೆಕ್ಸ್ಟ್ ನಾವು ಗಸಗಸೆ ತಗೋತಾ ಇದ್ದೀವಿ, 1/2 ಕಪ್ ಅಷ್ಟು. ಗಸಗಸೆ ಆದ್ಮೇಲೆ ನೆಕ್ಸ್ಟ್ ನಾವು ಕೊತ್ತಂಬರಿ ಕಾಳನ್ನ ತಗೋಬೇಕು, 1 ಕಪ್ ಅಷ್ಟು. ಇದನ್ನು ಕೂಡ ಚೆನ್ನಾಗಿ ಹುರ್ಕೋಬೇಕು. ಕೊತ್ತಂಬರಿ ಕಾಳಾದ್ಮೇಲೆ ನಾವಿಲ್ಲಿ ಕಡಲೆಬೇಳೆನ ಹಾಕೋತಾ ಇದ್ದೀನಿ, 1 ಫುಲ್ ಕಪ್ ಅಷ್ಟು. ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಕಡಲೆಬೇಳೆ ಆದ್ಮೇಲೆ 1 ಕಪ್ ಅಷ್ಟು ಉದ್ದಿನ ಬೇಳೆ. ಇದೆಲ್ಲ ಹುರ್ಕೊಂಡಾದ್ಮೇಲೆ ಇದನ್ನ ತಣ್ಣಗಾದ್ಮೇಲೆ ಮಿಕ್ಸರಿಗೆ ಹಾಕ್ಬಿಟ್ಟು ಫೈನ್ ಪೇಸ್ಟ್ ಮಾಡ್ಕೋಬೇಕು, ಪೌಡರ್ ತರ. ನಮಗೆ ಇಷ್ಟು ಮಸಾಲೆ 1-2 ಸತಿ ಪುಳಿಯೋಗರೆ ಗೊಜ್ಜು ಮಾಡ್ಕೋಬಹುದು, ಅಷ್ಟು ಬರುತ್ತೆ. ನನಗಿಲ್ಲಿ 1-2 ಕಪ್ ಅಷ್ಟು ಫುಲ್ಲು ಈ ಪುಳಿಯೋಗರೆ ಮಿಕ್ಸ್ ಬಂದಿದೆ ನೋಡಿ, ಈ ತರ ಬರುತ್ತೆ. ನೆಕ್ಸ್ಟ್ ನಾವು ಇದಕ್ಕೆ ಒಗ್ಗರಣೆ ಹಾಕಕ್ಕೆ ಏನೇನು ಬೇಕು ಅಂತ ನೋಡೋಣ. ಅದಾದ್ಮೇಲೆ ನಮಗೆ ಹುಣಸೆಹಣ್ಣು ರಸ ಮಾಡ್ಕೋಬೇಕು. ಅದಕ್ಕೆ ಇಷ್ಟು ಹುಣಸೆಹಣ್ಣು ರಸ ತಗೊಂಡಿದ್ದೀನಿ ನಾನು, 1 ಕಪ್ ಫುಲ್ ಅಷ್ಟು. ಇದಕ್ಕೆ ನಾನೊಂದು 2ರಿಂದ 2.5 ಅಚ್ಚಷ್ಟು ಬೆಲ್ಲ ಹಾಕೊಂಡಿದ್ದೀನಿ ಪುಡಿ ಮಾಡ್ಕೊಂಡು. ಇದನ್ನ ಚೆನ್ನಾಗಿ ಪೇಸ್ಟ್ ತರ ಮಾಡ್ಕೋಬೇಕು ನೋಡಿ, ಈ ತರ ಕನ್ಸಿಸ್ಟೆನ್ಸಿ ಬರ್ಬೇಕು ಅದ್ರದ್ದು. ಚೆನ್ನಾಗಿ ಕುದಿಸ್ಬಿಟ್ಟು ಲಾಸ್ಟ್ಗೆ ಈ ಕನ್ಸಿಸ್ಟೆನ್ಸಿಗೆ ಬಂದಾಗ ನಾವು ಇದನ್ನ ಸೈಡಲ್ಲಿ ಇಟ್ಕೋಬಹುದು. ನೆಕ್ಸ್ಟ್ ನಾವು ಒಂದು ಪ್ಯಾನಿಗೆ ಎಣ್ಣೆ ಹಾಕೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಜಾಸ್ತಿ ಎಣ್ಣೆ ಬೇಕು, ಯಾಕಂದ್ರೆ ನಾವು ಗೊಜ್ಜು ಮಾಡ್ತಾ ಇರೋದಲ್ಲ. ಸೊ ಒಂದು ಸ್ವಲ್ಪ ಜಾಸ್ತಿ ಎಣ್ಣೆ ತಗೋಬೇಕು. ಎಣ್ಣೆ ಬಿಸಿ ಆದ್ಮೇಲೆ ನಾವಿಲ್ಲಿ 1 ಟೀ ಸ್ಪೂನ್ ಅಷ್ಟು ಸಾಸಿವೆ ಹಾಕೋತಾ ಇದ್ದೀನಿ. ಸಾಸಿವೆ ಆದ್ಮೇಲೆ ನೆಕ್ಸ್ಟ್ ನಾವು ಶೇಂಗಾ ಹಾಕೋತಾ ಇದ್ದೀನಿ, 1/4 ಕಪ್ ಅಷ್ಟು. ನಿಮಗೆ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕೋಬಹುದು, ಯಾಕಂದ್ರೆ ಒಬ್ಬೊಬ್ಬರಿಗೆ ಪುಳಿಯೋಗರೆ ಗೊಜ್ಜಲ್ಲಿ ಶೇಂಗಾ ಜಾಸ್ತಿ ಇದ್ರೆ ತುಂಬಾ ಇಷ್ಟ ಆಗುತ್ತೆ, ನನಗೂ ಸೇರಿಸಿ. ಅದಾದ್ಮೇಲೆ ನೆಕ್ಸ್ಟ್ ನಾವಿಲ್ಲಿ ಕಡಲೆಬೇಳೆ ತಗೊಂಡಿದ್ದೀನಿ. ಕಡಲೆಬೇಳೆ ಹಾಗೂ ಉದ್ದಿನಬೇಳೆ ಹಾಕೋಬೇಕು, ಸ್ವಲ್ಪ. ಇದೆರಡು ಹಾಕಿದ್ಮೇಲೆ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು. ಅದಾದ್ಮೇಲೆ ನೆಕ್ಸ್ಟ್ ನಾವು ಇಲ್ಲಿ ಕರ್ಬೇ ಸೊಪ್ಪು ಹಾಕೋತಾ ಇದ್ದೀನಿ, ಕೈ ಫುಲ್ ಅಷ್ಟು ನೋಡಿ, ಇಷ್ಟು ಕರ್ಬೇ ಸೊಪ್ಪು ಹಾಕೋಬೇಕು. ಅದಾದ್ಮೇಲೆ ಒಂದು ಸ್ವಲ್ಪ ಕಟ್ ಮಾಡಿರೋಂಥ ಒಣಮೆಣಸಿನಕಾಯಿ, 4ರಿಂದ 5. ಅದಾದ್ಮೇಲೆ ಸ್ವಲ್ಪ ಅರಿಶಿನ, ಅದಾದ್ಮೇಲೆ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಅದಾದ್ಮೇಲೆ ನಾನು ಇಲ್ಲಿ 1 ಕಪ್ ಫುಲ್ ಅಷ್ಟು ಖಾರದ ಪುಡಿ ಹಾಕೊಂಡಿದ್ದೀನಿ. ಇದೆಲ್ಲ ಹಾಕ್ಬಿಟ್ಟು ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ನಾವು ಏನು ಹುಣಸೆಹಣ್ಣು ರಸ ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದೆಲ್ಲ ಇದಕ್ಕೆ ಹಾಕಬೇಕು. ಸೊ ಅದೆಲ್ಲ ಹಾಕಿದ್ಮೇಲೆ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಕ್ ಬಿಡಬೇಕು. ಇದಾದ್ಮೇಲೆ ನಾವು ಏನು ಪುಳಿಯೋಗರೆ ಮಿಕ್ಸ್ಚರ್ ರೆಡಿ ಮಾಡಿರ್ತೀವಲ್ಲ ಅದು 1 ಕಪ್ ಫುಲ್ ಅಷ್ಟು ಇಷ್ಟು ಗೊಜ್ಜಿಗೆ ಹಾಕ್ಬೋದು. ಸೊ ನಮಗೆ ಅದು ಏನು ಪೌಡರ್ ರೆಡಿ ಮಾಡ್ಕೊಂಡಿರ್ತೀವಲ್ಲ ಅದೊಂದು 2 ಸತಿ ಇಷ್ಟು ಗೊಜ್ಜು ಮಾಡೋಕ್ಕೆ ಬರುತ್ತೆ. ಸೊ ನಾನಿಲ್ಲಿ 1 ಕಪ್ ಅಷ್ಟು ಆ ಮಿಕ್ಸ್ಚರ್ನ ಹಾಕೊಂಡು ಚೆನ್ನಾಗಿ ಇದನ್ನ ಬಿಸಿ ಮಾಡ್ಕೋಬೇಕು. ಇದು ಚೆನ್ನಾಗಿ ಒಂದು 7ರಿಂದ 8 ನಿಮಿಷ ಬೆಂದ ಮೇಲೆ ನೆಕ್ಸ್ಟ್ ನಾವು ಇದಕ್ಕೆ ಒಂದು ಸ್ವಲ್ಪ ಬಿಳಿ ಎಳ್ಳು ಹಾಗೂ
ತುರಿದಿರೋ ಒಣ ಕೊಬ್ಬರಿನ ಹಾಕೋತಾ ಇದ್ದೀನಿ. ಸೊ ಇಷ್ಟು ಹಾಕಿದ್ಮೇಲೆ ನಮಗೆ ನಮ್ಮ ಪುಳಿಯೋಗರೆ ಗೊಜ್ಜು ರೆಡಿ ಆಗಿದೆ. ಇಷ್ಟು ಗೊಜ್ಜನ್ನ ನಾವು 2-3 ತಿಂಗಳು ಆರಾಮಾಗಿ ಹಿಡ್ಕೊಂಡು ಯೂಸ್ ಮಾಡ್ಕೋಬಹುದು. ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಶಿವಾಲಿಸ್ ಪಾಕಶಾಲೆ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.